ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಸೊ ಲಾಸ್ಟ್ 2 ವಿಡಿಯೋದ ನೋಡ್ಕೊಂಡ್ ಬಂದಿರ್ತೀರಿ. ಅಂದ್ರೆ ದಾರಿ ತಪ್ಪಿದವರು ದಾರಿ ತಪ್ಪದನ್ನು ಸರಿ ಮಾಡ್ಲಿಕ್ಕೆ ಹೇಗೆ ಅನ್ನೋದನ್ನ ನೋಡಿದ್ದೀರಿ. ಈಗ ನಾ ಅದಲ್ಲಿ ಮುಖ್ಯವಾದ ವಿಷಯ ಹೇಳಿದ್ದೆ ಏನಂತ ಹೇಳಿದ್ರೆ, ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಆ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡೋದೇ ಇಲ್ಲಿ ಇರೋದು ಮೇನ್ ಟಾಸ್ಕ್ ಅಂತ. ಸೊ ಈ ಪ್ಯಾಟರ್ನ್ ಅಂದ್ರೆ ಏನು, ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡೋದಂದ್ರೆ ಏನು ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೈಂಡ್ ಮೇಲೆ ನಿಮ್ಗೆ ವರ್ಕ್ ಮಾಡೋಕ್ಕೆ ಸುಲಭ ಆಗುತ್ತೆ. ಸೊ ನಾವು ಮೇನ್ ಆಗಿ ಫೋಕಸ್ ಕೊಡ್ತಿರೋದೇ ಸೈಕಾಲಜಿ ಮೇಲೆ. ಸೊ ಈಗ ನಾವು ಸೈಲೆಂಟ್ ಟ್ರೇಡರ್ ಮಾಡಿದ್ದು, ಸೈಲೆಂಟ್ ಟ್ರೇಡರ್ ಅಲ್ಲಿ ಇರೋದೇ ಸೈಕಾಲಜಿಕಲ್ ಕ್ಲಾಸ್. ಸೊ ಮನುಷ್ಯನ ಸೈಕಾಲಜಿ ಕರೆಕ್ಟ್ ಇದ್ರೆ ಟ್ರೇಡಿಂಗ್ ಅಲ್ಲಿ ಸಕ್ಸಸ್. ಅವನಿಗೆ ಮ್ಯಾಕ್ಸಿಮಮ್ ಆಗಿ ಸಕ್ಸಸ್ ಆಗ್ತಿರೋದೇ ಎಲ್ಲಿಂದ ಅಂತ ಹೇಳಿದ್ರೆ ಸೈಕಾಲಜಿ ಸ್ಟ್ರಾಂಗ್ ಇಂದ. ಸ್ಟ್ರಾಟಜಿ ಎಲ್ಲ ಯಾವುದೂ ಇಲ್ಲ ಸರ್. ಸ್ಟ್ರಾಟಜಿ ಎಲ್ಲ ಒಂದು ತಾತ್ಕಾಲಿಕ ಮಾತ್ರ, ಅದೊಂದು ಸ್ವಲ್ಪ ಸಮಯವರೆಗೆ ಬೇಕಾಗುತ್ತೆ. ಆಮೇಲೆ ಅದು ಮೇನ್ ಬರಲ್ಲ. ಆಮೇಲಿಂದ ಆಟೋಮೆಟಿಕ್ ಆಗಿ ಅವನ ಬ್ರೈನ್ ಮೇಲೆ ವರ್ಕ್ ಆಗಕ್ಕೆ ಶುರು ಆಗುತ್ತೆ. ಆ ಬ್ರೈನ್ ಪ್ಯಾಟರ್ನ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, ದುಡ್ಡು ಮಾಡ್ಬೇಕಂದ್ರೆ ದುಡ್ಡು ಮಾಡೋರಂಗೆ ನಾವ್ ಇರ್ಬೇಕು ಅಂತೀವಿ. ಆದ್ರೆ ದುಡ್ಡು ಮಾಡೋರು ಅವ್ರು ಏನ್ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಳ್ಳಲ್ಲ, ಅದು ಬರ್ತಾ ಇದೆ. ಸೊ ಈಗ ನಾವು ಟಾಪಿಕ್ ಬರೋಣ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಅಲ್ಲಿ ತಿಳಿಸಿ. ಈಗ ನಾವು ಮೊದಲಿಗೆ ಏನ್ ತಿಳ್ಕೊಬೇಕಂದ್ರೆ ಪ್ಯಾಟ್ರನ್ ಏನು ಅಂತ ತಿಳ್ಕೊಬೇಕು. ಓಕೆನಾ? ಈ ಪ್ಯಾಟ್ರನ್ ಅಂದ್ರೆ ಏನು? ಈಗ ನೋಡಿ, ಒಂದು ಪ್ಯಾಟ್ರನ್ ಅಂತ ಹೇಳಿದ್ರೆ ಮಕ್ಕಳು ಚಿಕ್ಕದಾಗಿದ್ದಾಗಿಂದಲೂ ನಾವೇನ್ ಮಾಡ್ತೀವಿ, ಒಂದು ಬ್ರಷಿಂಗ್ ಅನ್ನ ಮಾಡೋದು ಕಲಿಸಿ ಕೊಡ್ತೀವಿ. ಹೀಗೆ ಬ್ರಷ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಕರೆಕ್ಟಾ? ನೀವು ಆ ಮಗುವಿಗೆ ನೋಡಪ್ಪ ಹಿಂಗ್ ಮಾಡಬೇಡ, ಫಸ್ಟ್ ಹಿಂಗ್ ಮಾಡು ಅಂತ ಹೇಳಿದ್ರು ಅದು ಕೈ ಆಗಲ್ಲ. ಅಥವಾ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ರಷ್ ಮಾಡು ಅಂದ್ರೆ ನಿಮ್ ಕೈ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ರಷ್ ಮಾಡಕ್ ಆಗಲ್ಲ. ಯಾಕೆ? ಚಿಕ್ಕದ್ರಿಂದನೂ ಅದೇ ಮಾಡಿ 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 ಅಭ್ಯಾಸ ಆಗೋಗಿ ನಿಮಗೆ ಈ ರೀತಿ ಬ್ರಷ್ ಮಾಡೋದೇ ಅಭ್ಯಾಸ ಆಗುತ್ತೆ. ಅದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ NLP ಪ್ರೋಗ್ರಾಮ್ಸ್ ಅಂತ ಮಾಡ್ತಾರೆ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಾರೆ. ಅದರಲ್ಲಿ ನಿಮ್ಮ ಪ್ಯಾಟರ್ನ್ ಬ್ರೇಕ್ ಮಾಡಿಸುವಂತಹ ವಿಷಯಗಳನ್ನೆಲ್ಲ ಹೇಳ್ಕೊಡ್ತಾರೆ. ಅದ್ರಲ್ಲಿ ಏನಂತ ಹೇಳಿದ್ರೆ, ಈಗ ನಾರ್ಮಲ್ ಥಿಂಕಿಂಗ್ ಮಾಡ್ತಾ ಇರೋ ವ್ಯಕ್ತಿಗೆ ಸಡನ್ ಆಗಿ ರಿವರ್ಸಲ್ ಥಿಂಕ್ ಮಾಡೋಂಗ್ ಮಾಡೋದು. ಈಗ ಈಗ ನಾವೆಲ್ಲ ಪೂಜೆ ಭಟ್ರುಗಳನ್ನೆಲ್ಲ ನೋಡಿರ್ತೀವಿ. ಅವ್ರು ನೋಡಿ, ಒಂದ್ ಕೈಯಲ್ಲಿ ಗಂಟಾಮಣಿ ಎಲ್ಲಾಡ್ಸಿರ್ತಾರೆ, ಇನ್ನೊಂದ್ ಕೈ ಆರತಿ ತಿರುಗ್ತಿರ್ತದೆ. ಆರತಿ ರೌಂಡೇ ಹೊಡಿಬೇಕು, ಗಂಟಾಮಣಿ ಹಿಂಗ್ ಅಲ್ಲಾಡ್ತಿರ್ಬೇಕು. ಅದು ಮೈಂಡ್ ಪ್ಯಾಟರ್ನ್ ಬರ್ಲಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾಡ್ಬೇಕಾದ್ರೆ ಎರಡು ಹಿಂಗ್ ಅಲ್ಲಾಡುತ್ತೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅವ್ರಿಗೆ ಕರೆಕ್ಟ್ ಆಗುತ್ತೆ. ಕೆಲಸ ಅವರು ಈಗ ಮಾಡ್ತಿರ್ತಾರೆ, ಫಸ್ಟ್ ಇದು ತಿರುಗ್ತಿರ್ತದೆ ಕೈ, ಆಮೇಲೆ ಅದು ಅಲ್ಲೇ ನಿಂತಿರುತ್ತೆ, ಇದು ಹಿಂಗ್ ಅದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಳುತ್ತೆ ಅಲ್ವಾ? ಆ ಒಂದು ಪ್ಯಾಟರ್ನ್ ನ್ಯೂರೋ ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ಅದು ಒಳಗಡೆ ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ. ಅದು ಮಾಡಿದ್ದನ್ನೇ ಮಾಡಿ, ರಿಪೀಟೆಡ್ ಆಗಿ ಮಾಡಿ, ಅದು ಒಂಥರ ಅಭ್ಯಾಸ. ಈ ಅಭ್ಯಾಸ ಆಗೋಗಿದ್ದನ್ನ ಬಿಡಿಸೋದು ಬಹಳ, ಅದೇ ಚಟ ಅಂತಾರಲ್ಲ ಹಾಗೆ. ಯಾವುದೇ ಒಂದು ಅಭ್ಯಾಸವನ್ನ ನಾವು ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ಪಕ್ಕಕ್ಕೆ ಬಿಡುದಿಲ್ಲ ಅದು. ಸೊ ಈಗ ಉದಾಹರಣೆಗೆ ಸ್ಟೆಪ್ಸ್ ಎಲ್ಲರೂ ಮೇಲಿಂದ ಕೆಳಗಿಳಿತಾರೆ. ಸಡನ್ ಆಗಿ ನಿಮ್ಮನ್ನ ನೀವು ಉಲ್ಟಾ ತಿರ್ಕೊಂಡು ಮೇಲೆ ಹತ್ತಿ ಸ್ಟೆಪ್ಸ್ ಅನ್ನ ಅಂತ ಹೇಳಿದ್ರೆ ನಿಮ್ಗೊಂಥರ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಬ್ರೈನ್ ಹೇಳುತ್ತೆ ಹಿಂಗ್ ಕೆಳಗೆ ಇಳಿಬೇಕು, ಇದೇ ಮೇಲ್ ಹೋಗ್ತಿದೆ, ನೀವು ಉಲ್ಟಾ ಮಾಡ್ಕೊಂಡು. ಆ ಒಂದು ಪ್ಯಾಟ್ರನ್ ಬ್ರೇಕ್ ಆಗುತ್ತಲ್ಲ, ಅದು ಬಹಳ ಕಷ್ಟ. ಆಗಲ್ಲ ಅಂತೇನಿಲ್ಲ. ಈಗ ಅರ್ಜುನನಿಗೆ ಎಡಗೈಯಿಂದಲೂ ಬಿಲ್ ಬಿಡಕ್ ಕರೆಕ್ಟ್ ಆಗಿ ಹೋಗ್ತದೆ, ಬಲಗೈಯಲ್ಲಿ ಬಿಟ್ರು ಕರೆಕ್ಟ್ ಆಗಿ ಹೋಗುತ್ತೆ. ಅವನು ಎರಡೂ ಕೈಯಲ್ಲೂ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ದಾನೆ. ಅದೇ ಕೆಲವರಿಗೆ ಆಗಲ್ಲ. ಎಡಗೈಲಿ ಮಾಡ್ತಿರೋ ಕೆಲಸವನ್ನ ಬಲಗೈ ಮಾಡೋಕ್ಕಾಗಲ್ಲ, ಬಲಗೈಲಿ ಮಾಡೋ ಕೆಲಸವನ್ನ ಎಡಗೈಲಿ ಮಾಡಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನೋಡಿ ಮೈಂಡ್ ರಿಲೇಟೆಡ್ ವರ್ಕ್. ನೀವು ಮೈಂಡ್ ರಿಲೇಟೆಡ್ ವರ್ಕ್ ಅಲ್ಲಿ ನೀವು ಮೈಂಡ್ ಬಗ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಗೆದ್ದು ಬಿಡ್ತೀರಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಒಳಗಿರೋ ಆ ಪ್ಯಾಟ್ರನ್ಗೆ ನಾವು ಅಭ್ಯಾಸ ಮಾಡಿಸಿರ್ತೀವಿ. ಈಗ ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಕೆಲವರೆಲ್ಲ ಹೋಂಡಾ ಆಕ್ಟಿವಾ ಗಾಡಿ ಓಡಿಸ್ತಿರ್ತಾರೆ. ಈ ಹೋಂಡಾ ಆಕ್ಟಿವಾ ಗಾಡಿ ಓಡಿಸಿ ಓಡಿಸಿ ಅಭ್ಯಾಸ ಆದವರಿಗೆ ಸಡನ್ ಆಗಿ ನೀವು ಯಾವ್ದಾರ ಒಂದು ಬೈಕ್ ಅನ್ನ ಕೊಡಿ, ಅವ್ರ ಕೈಲಿ ಓಡ್ಸಕ್ಕಾಗಲ್ಲ. ಅಥವಾ ಬೈಕ್ ಓಡಿಸ್ತಿದ್ದವನಿಗೆ ಸಡನ್ ಆಗಿ ಹೋಂಡಾ ಆಕ್ಟಿವಾ ಕೊಡಿ, ಅವನು ಕ್ಲಚ್ ಅಂತ ಹೇಳ್ಕೊಂಡು ಫ್ರಂಟ್ ಬ್ರೇಕ್ ಹಿಡಿದು ಬಿಡ್ತಾನೆ ಚಿಂಕ್ ಅಂತ. ಯಾಕಂದ್ರೆ ಅವ್ನಿಗೆ ಅಭ್ಯಾಸ ಆಗೋಗಿರುತ್ತೆ. ಅಥವಾ ನೀವೀಗ ಗೇರ್ ಗಾಡಿ ಓಡಿಸ್ತಾ ಇರ್ತಾರೆ, ಕಾರು ಗೇರ್ ಗಾಡಿ ಇಟ್ಕೊಂಡು ಕ್ಲಚ್ ಒತ್ತಿ ಗೇರ್ ಗಾಡಿ ಓಡಿಸೋರಿಗೆ ಸಡನ್ ಆಗಿ ಕ್ಲಚ್ಲೆಸ್ ಆಟೋಮೇಟೆಡ್ ಗಾಡಿ ಕೊಟ್ಬಿಟ್ರೆ ಅವ್ನ ಕಾಲು ಆಟೋಮೆಟಿಕ್ ಆಗಿ ಕ್ಲಚ್ಗೆ ಹೋಗ್ತಾನೆ ಇರುತ್ತೆ. ನಮ್ಗೆ ಗೊತ್ತಿದ್ದವ್ರು ಒಬ್ರು SRS ಬಸ್ ಅಲ್ಲಿ ಇದ್ರು. ಅವ್ರು ಹೇಳೋರು, ನನಗೆ ಕ್ಲಚ್ ಯೂಸ್ ಮಾಡಿದೆ ಸರ್, ನನಗೆ ಎಡಗಾಲ್ ನೋವು ಬರೋಕ್ ಶುರು ಆಯ್ತು ಅಂತ. ಅಂದ್ರೆ ಅವ್ರಿಗೆ ಏನಾಗುತ್ತೆ, ಆ ಅಭ್ಯಾಸ ಮಾಡಿ ಮಾಡಿ ಅದನ್ನ ಸಡನ್ ಆಗಿ ಇಲ್ಲ ಅಂತ ತಕ್ಷಣ ಅವ್ರಿಗೊಂಥರ ಕೈಕಾಲು ಕಟ್ದಂಗೆ ಆಗುತ್ತೆ. ಇದು ಒಂದು ಪ್ಯಾಟರ್ನ್, ಜಸ್ಟ್ ಒಂದು ಡ್ರೈವಿಂಗ್ ಅಲ್ಲಿ ಇರುವಂತದ್ದು. ಇನ್ ಕೆಲವು ಪ್ಯಾಟರ್ನ್ ಇದೆ, ನಮ್ಗೆ ಆಲ್ರೆಡಿ ಮೈಂಡ್ ಪ್ರೀ ಜಜ್ಮೆಂಟ್ ಕೊಟ್ಬಿಡುತ್ತೆ. ಈಗ ಉದಾಹರಣೆಗೆ ನಿಮ್ಗೆ ಜಾಸ್ತಿ ಏನು ಬೇಡ, ಈಗ ಶ್ರುತಿ ಮೇಡಮ್ ಒಂದು ಫಿಲಮ್ ಅಂತ ಹೇಳಿ, ಆಕ್ಟರ್ ಶ್ರುತಿ, ನಿಮ್ ತಲೆಯೊಳಗೆ ಬಂದ್ಬಿಡುತ್ತೆ, ಅದು ಫ್ಯಾಮಿಲಿ ಸೆಂಟಿಮೆಂಟ್ ಫಿಲಮ್ ಆಗಿರುತ್ತೆ, ಅಳೋದಿರುತ್ತೆ. ಕರೆಕ್ಟಾ? ಸಾಯಿ ಕುಮಾರ್ ಅಂತ ಹೇಳ್ತೀವಿ, ಸಾಯಿ ಕುಮಾರ್ ಫಿಲಮ್ ಅಂತ ಹೇಳಿದಾಗ ನಿಮ್ ತಲೆಯಲ್ಲಿ ಏನ್ ಬರುತ್ತೆ,
ಅದ್ರಲ್ಲಿ ಡೈಲಾಗ್ಗಳು ಹಿಂಗೆಲ್ಲ ಚೆನ್ನಾಗಿರುತ್ತೆ ಅನ್ನೋದು ಬರುತ್ತೆ. ಕರೆಕ್ಟ್ ಅಲ್ವಾ? ಈ ಒಂದು ಪ್ಯಾಟ್ರನ್ ಕ್ರಿಯೇಟ್ ಆಗುತ್ತೆ. ಒಂದು ಹೀರೋ ಅಂದ್ರೆ ಒಂದು ಈ ಪ್ಯಾಟ್ರನ್, ಒಂದು ಹೀರೋಯಿನ್ ಅಂದ್ರೆ ಒಂದು ಈ ರೀತಿ ಪ್ಯಾಟ್ರನ್, ಅದಕ್ಕೆ ಹೋದ್ರೆ ಹಿಂಗಿರುತ್ತೆ. ಈ ಒಂದು ಪ್ಯಾಟ್ರನ್ ಮೈಂಡ್ ಕ್ರಿಯೇಟ್ ಆಗೋಯ್ತು ಅಂದ್ರೆ ನಾವು ಪ್ರೀ ಜಡ್ಜ್ಮೆಂಟ್ ಬಂದ್ಬಿಡ್ತೀವಿ. ಅದು ಹಿಂಗೆ ಆಗೋದು, ಅದು ಹಿಂಗೆ ಹೋಗೋದು, ಅದು ಹಿಂಗೆ ನಡೆಯೋದು. ಆ ಜಡ್ಜ್ಮೆಂಟೇ ನಮ್ಮನ್ನ ಹಾಳು ಮಾಡ್ಬಿಡುತ್ತೆ. ಕೆಲವು ಸಲ ನಾವು ಜಡ್ಜ್ಮೆಂಟ್ ಹಾಳು ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಏನು ಮೇಲ್ ಹೋಗಿದೆ ಮಾರ್ಕೆಟ್ ಅಂದ್ರೆ ಕೆಳಗೆ ಬೀಳುತ್ತೆ. ಇದೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗೋಗಿದೆ. ಮಾರ್ಕೆಟ್ ಇಷ್ಟು ಮೇಲೆ ಬಂತಲ್ಲ, ಇನ್ನು ಮೇಲೆ ಹೋಗಲ್ಲ, ಕೆಳಗೆ ಬೀಳುತ್ತೆ ಅಂತ ನಾವು ಪಿ ತಗೊಳ್ಳೋದು, ಪುಟ್ ಆಪ್ಷನ್ ಅಲ್ಲೇ ಕೂತ್ಕೊಳ್ಳೋದು. ಅದೇನು ಅಂದ್ರೆ ಮೈಂಡ್ ಅಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ. ಇಷ್ಟು ಮೇಲೆ ಹೋದ್ಮೇಲೆ ಬೀಳುತ್ತೆ, ಇಷ್ಟು ಕೆಳಗೆ ಬಂದ್ಮೇಲೆ ಮೇಲೆ ಹೋಗುತ್ತೆ. ಈ ಪ್ಯಾಟರ್ನ್ ಕ್ರಿಯೇಟ್ ಆಗಿದ್ರಿಂದ ಏನಾಗೋಗುತ್ತೆ, ನಾವು ಟ್ರೇಡಿಂಗ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಈಗ ಕೆಲಸ ಏನಾಗುತ್ತೆ, 300 ರೂಪಾಯಿ 400 ರೂಪಾಯಿ ಹೋಯ್ತು ಸ್ಟ್ರೈಕ್ ಪ್ರೈಸ್ ಅಂದ್ರೆ, ಇಷ್ಟು ರೇಟ್ ಹೋಗಿದೆಲ್ಲ ಇನ್ನು ಬೀಳ್ತಾನೆ. ಕರೆಕ್ಟ್ ಅಲ್ವಾ? ಆಮೇಲಿಂದ ಕೆಲವು ಸಲ ಪ್ಯಾಟರ್ನ್ 100 ರೂಪಾಯಿ ಆಗ್ತಿದಂಗೆ, ಸರ್ 50 ರೂಪಾಯಿ 100 ರೂಪಾಯಿ ಆಗೋಯ್ತು, ಅದಕ್ಕೆ ನಾನು ಎಕ್ಸಿಟ್ ಆಗೋದೆ. ಆಮೇಲೆ 150ಕ್ಕೆ ಹೋದ. ಅಂದ್ರೆ ಅವ್ರ ತಲೆಯಲ್ಲಿ 100 ದಾಟಲ್ಲ ಅಂತಾನೆ ತಲೆಯಲ್ಲಿ 50 ರೂಪಾಯಿ 100 ರೂಪಾಯಿ ಆಯ್ತಂದ್ರೆ ದೊಡ್ಡ ವಿಷಯ. ಈ ಮೈಂಡ್ ಅನ್ನ ಬ್ಲಾಕ್ ಮಾಡಿಟ್ಟಿದ್ದಾರೆ. ಇದೆಲ್ಲ ಏನಾಗುತ್ತೆ, ಇದು ನಿಮ್ಮ ಸೆಲ್ ಮೆಮೊರಿಯಲ್ಲಿ ಹೋಗಿ ರೆಕಾರ್ಡ್ ಆಗುತ್ತೆ. ನೀವು ನೋಡಿ, ಕೆಲವರಿಗೆ ಮೊದಲ ಹೆಜ್ಜೆ ನಡೆದಿದ್ದು, ಮೊದಲಾಗಿ ಸೈಕಲ್ ಓಡಿಸಿದ್ದು, ಮೊದಲು ಗಾಡಿ ಓಡಿಸಿದ್ದು, ಅಥವಾ ಮೊದಲು ಕಿಸ್ ಮಾಡಿದ್ದು ಮರ್ತೋಗಲ್ಲ ಅಂತೆ. ಯಾಕೆ? ಅದು ಫಸ್ಟ್ ಅನುಭವ. ಹಾಗೆ ಟ್ರೇಡಿಂಗ್ ಅಲ್ಲಿ ಏನಾಗೋಗಿರುತ್ತೆ, ಫಸ್ಟ್ ಟ್ರೇಡ್ ಮಾಡಕ್ ಬಂದಾಗ ಎಕ್ಸೈಟ್ಮೆಂಟ್, ಯಾರೋ ಒಬ್ರು ಹೇಳಿದ್ರು ಅಂತ ಬಂದಿರ್ತೀವಿ, ಟ್ರೇಡ್ ಮಾಡಕ್ ಹೋಗ್ತೀವಿ. ಟ್ರೇಡ್ ಮಾಡಕ್ ಹೋದಾಗ 200 ರೂಪಾಯಿ 300 ರೂಪಾಯಿ ಬರ್ತಿದ್ದಂಗೆ ಎಕ್ಸಿಟ್ ಬಟನ್ ಒತ್ಬಿಟ್ಟಿರ್ತೀವಿ. ಈ ಫಸ್ಟ್ ಅನುಭವ ಇತ್ತಲ್ಲ, ಅದು ನಮ್ಗೆ ಗೊತ್ತಿಲ್ದಿರೋ ವಿಷಯವನ್ನ ಮಾಡ್ತಾ ಇರ್ಬೇಕಾದ್ರೆ ಅದು ನಮ್ಮ ಬ್ರೈನ್ ಒಳಗೆ ಹೋಗಿ ಸ್ಟೋರ್ ಆಗಿ ಹೋಗುತ್ತೆ. ಏನಂತ ಪ್ಯಾಟರ್ನ್ ಸ್ಟೋರ್ ಆಯ್ತು, ಪ್ರತಿ ಸಲ ನೀನೊಂದು 200-300 ಗ್ರೀನ್ ನೋಡ್ತಿದ್ದಂಗೆ ಎಕ್ಸಿಟ್ ಆಗು ಅಂತ. ಅದಕ್ಕೆ ಈಗಲೂ ಸಹ ತುಂಬಾ ಜನಕ್ಕೆ ಪ್ರಾಫಿಟ್ ಹೋಗ್ತಿದ್ದಾಗ ಕೂತ್ಕೊಳಕ್ ಆಗಲ್ಲ. ಅವ್ರಿಗೆ ಪ್ರಾಫಿಟ್ ಹೋಗ್ತಾ ಇದೆ ಅಂತ ಗೊತ್ತಿದ್ರು ಅವ್ರ ಕೈಲಿ ಕೂತ್ಕೊಳಕ್ ಆಗಲ್ಲ, ಎಕ್ಸಿಟ್ ಬಟನ್ ಒತ್ತಾರೆ. ಅದೇ ಲಾಸ್ ಆದಾಗ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ. ಏನಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಯ್ಯೋ ಲಾಸ್ ಆಗ್ತಿದೆಲ್ಲ. ಫಸ್ಟ್ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಫಸ್ಟ್ ನೀವು ಲಾಸ್ ಮಾಡ್ಕೊಂಡಿದ್ದು, ಫಸ್ಟ್ ನೀವು ಪ್ರಾಫಿಟ್ ಮಾಡ್ಕೊಂಡಿದ್ದು ನೆನಪಿರುತ್ತೆ. ಅದ್ರಲ್ಲಿ ನಿಮ್ಗೆ ಲಾಸ್ ಆದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಏನ್ ನಡೀತಿದೆ, ಏನ್ ಆಗ್ತಾ ಇದೆ ಒಂದು ಅರ್ಥ ಆಗ್ತಿರಲ್ವಲ್ಲ. ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ನೀವು ಡಲ್ ಆಗಿರ್ತೀರಿ. ಅದೇ ಒಂದು ಪ್ಯಾಟರ್ನ್ ನಿಮ್ಮ ಮಸಲ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಈಗ ನೀವು ರೆಡ್ ಆಗ್ತಾ ಇದ್ರು ಕೂತಿರ್ತೀರಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದು ಸಿಚುವೇಶನ್ ಆವಾಗಿನ ನೆನಪಾಗುತ್ತೆ ಬ್ರೈನಿಗೆ, ಅದನ್ನೇ ಫಾಲೋ ಮಾಡಿಸುತ್ತೆ. ಗ್ರೀನ್ ಆದಾಗ ಇದು ಹೊರಗ್ ಬಾ ಅಂತ ಫೋರ್ಸ್ ಮಾಡಿಸುತ್ತೆ, ಕೈ ಬೆರಳನ್ನ ಒತ್ತಿಸಿ ಬಿಡುತ್ತೆ, ನಿಮ್ಗೆ ಗೊತ್ತಿಲ್ದಂಗೆ ಕೈ ಬೆರಳನ್ನ ಒತ್ತಿಸಿ ಬಿಡುತ್ತೆ. ಈ ರೀತಿಯಾಗಿ ಏನಾಗುತ್ತೆ, ಈ ಪ್ಯಾಟ್ರನ್ ಅನ್ನ ನಾವು ಬಾಡಿ ಒಳಗೆ ಡೆವಲಪ್ ಮಾಡ್ಕೊಂಡಿದ್ವಿ. ಟ್ರೇಡಿಂಗ್ ಮಾಡ್ಬೇಕಾದ್ರೆ ಸರಿ, ಎಲ್ಲಾ ವಿಚಾರ ಮಾಡ್ಬೇಕಾದ್ರೂ ನಾವು ಅದನ್ನ ಚೇಂಜ್ ಮಾಡ್ಕೊಂಡು ಒಳಗಡೆ ಸ್ಟೋರ್ ಮಾಡ್ಕೊಂಡಿದ್ವಿ. ಸರ್ ಹಂಗಾರೆ ಈ ಪ್ಯಾಟ್ರನ್ ಅನ್ನ ಬ್ರೇಕ್ ಮಾಡೋದು ಹೇಗೆ? ಈಗ ನಮ್ಗೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ಯಾವ ಅದನ್ನ ಬ್ರೇಕ್ ಮಾಡೋದು ಹೇಗೆ? ಎಲ್ಲ ನೋಡಿರ್ಬೇಕು ನೀವು. ವೃತ ಮಾಡೋದು ಅಥವಾ ಯಾವ್ದಾದ್ರು ಒಂದು ಈಗ ಶಬರಿಮಲೆಗೆ ಹೋಗೋದು ಅಂತೇಳಿ 48 ದಿವಸ ವೃತ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಯಾವ್ದಾದ್ರು ಒಂದು ಮಾಡ್ಬೇಕಾದ್ರೆ 21 ದಿವಸ ಮಾಡಿ ಅಂತಾರೆ. ಅಂದ್ರೆ ಯಾವುದೇ ಒಂದನ್ನ ರಿಪೀಟೆಡ್ ಆಗಿ 21 to 48 ಡೇಸ್ ನಾವು ಮಾಡಿದ್ವಿ ಅಂತ ಆದ್ರೆ ಇಟ್ ವಿಲ್ ಚೇಂಜ್ ಅವರ್ ಹ್ಯಾಬಿಟ್ ಅಂತ ಹೇಳ್ತಾರೆ. ಈಗ ನಿಮ್ಗದು ಕಾನ್ಶಿಯಸ್ ಆಗಿ ಮಾಡಬೇಕು. ಈಗ ಉದಾಹರಣೆಗೆ ನೀವು ಡೈಲಿ 10 ಟ್ರೇಡ್ ಮಾಡ್ತಾ ಇದ್ದೀರಿ, ಓವರ್ ಟ್ರೇಡಿಂಗ್ 10 ಟ್ರೇಡ್ ಮಾಡ್ತಾ ಇದ್ದೀರಿ. ಈಗ ನಿಮ್ಗೆ ಅದು ಪ್ಯಾಟರ್ನ್ ಬ್ರೇಕ್ ಮಾಡ್ಬೇಕಂತಿದೆ. ಈ ಪ್ಯಾಟರ್ನ್ ಬ್ರೇಕ್ ಮಾಡ್ಬೇಕಾದ್ರೆ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾಳೆಯಿಂದ 48 ದಿವಸವರೆಗೆ ಅಥವಾ 21 ದಿವಸವರೆಗೆ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಫಸ್ಟ್ ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು. ಪ್ಯಾನಿಕ್ ಆಗ್ಬಾರ್ದಲ್ವಾ? ಬೇಕಾದ್ರೆ 1 ವಾರ ಅಂತ ಇಟ್ಕೊಳ್ಳಿ, ಆಮೇಲೆ ಅದನ್ನ 10 ದಿವಸಕ್ಕೆ ತಳ್ಳಿ, ಆಮೇಲೆ ಅದು 21 ದಿವಸ ಅಂತ ತಳ್ಳಿ. ಓಕೆನಾ? ಒಟ್ನಲ್ಲಿ 48 ದಿವಸ ಮಾಡಬೇಕು. ಅದು ಹೆಂಗ್ ಮಾಡ್ತೀರೋ ನಿಮಗ್ ಬಿಟ್ಟಿದ್ದು. ಪಾರ್ಟ್ ಮಾಡ್ತೀರಾ, ಒಟ್ಟಿಗೆ ಮಾಡ್ತೀರಾ. ಓಕೆನಾ? ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ನೀವೊಂದು ಪಾರ್ಟ್ ಮಾಡ್ಕೊಂಡ್ರಿ. ಓಕೆ, ಈ ಒಂದು 21 ದಿವಸನೋ ಅಥವಾ ಈ ಒಂದು 15 ದಿವಸನೋ ಅಥವಾ ಒಂದು 10 ದಿವಸನೋ ನಾನು 2 ಟ್ರೇಡ್ಗಿಂತ ಜಾಸ್ತಿ ಮಾಡಲ್ಲ. ಇಷ್ಟೇ ನನ್ನ ಪ್ಯಾಟರ್ನ್. ಅದು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನನಗೆ ಅದ್ರ ಬಗ್ಗೆ ಕ್ಯಾರ್ ಇಲ್ಲ. ಬಟ್ ನಾನು 2 ಟ್ರೇಡ್ ಬಿಟ್ಟು ನನ್ನ ಅಕೌಂಟಲ್ಲಿ 3rd ಟ್ರೇಡ್ ಅಂತ ತೋರ್ಸಂಗಿಲ್ಲ. ಇದು ನನ್ನ ಸಂಕಲ್ಪ. ನೀವು ದೃಢ ಸಂಕಲ್ಪ ಮಾಡ್ಕೊಬೇಕು. ನನ್ನ ದೃಢ ಸಂಕಲ್ಪ ಇದು ಬಿಟ್ಟು ನಾ ಮಾಡಲ್ಲ ಅಂತ. ಈ ಸಂಕಲ್ಪ ಮಾಡಿಕೊಂಡು ಆ ಒಂದು ಪ್ಯಾಟರ್ನ್ ಟ್ರೇಡ್ 2 ಟ್ರೇಡ್ ಆಯ್ತಾ, ಇವತ್ತು ನನ್ ಮುಗೀತು, ಕ್ಲೋಸ್. ಪಶ್ಚಾತ್ತಾಪನೂ ಒಳಗೆ ಪಟ್ಟಂಗಿಲ್ಲ, ಮಾಡ್ಬೇಕಿತ್ತು, ಹಂಗಲ್ಲ, ಇಲ್ಲ ಇವತ್ತಿನ ನನ್ ಮುಗೀತು, ಫುಲ್ ಸ್ಟಾಪ್. ಇಷ್ಟೇ ಮಾಡ್ಬೇಕು. ನಾಳೆ ತಿರ್ಗಾ ಬರ್ಬೇಕು, ಇಲ್ಲ ಇವತ್ತಿನ ನನ್ ಮುಗೀತು. ಪ್ರಾಫಿಟ್ ಆದ್ರೂ ಸೈ, ಲಾಸ್ ಆದ್ರೂ ಸೈ. ಈಗ ಏನಾಯ್ತು, ಒಂದು ಪ್ಯಾಟರ್ನ್ ಅನ್ನ ನೀವು ಈಗ 21 ಡೇಸ್ ಬಿಡದೆ ಮಾಡಿದಾಗ
ನಿಮಗದು ಪ್ಯಾಟರ್ನ್ ಬಿಕಮ್ಸ್ ಎನ್ ಹ್ಯಾಬಿಟ್. ಅದು ನಿಮ್ಮ ಒಂದು ಹ್ಯಾಬಿಟ್ ಆಗುತ್ತೆ, ಮೆಥಡ್ಸ್ ಮೆಮೊರಿಯಲ್ಲಿ ರೆಕಾರ್ಡ್ ಆಗುತ್ತೆ. ನೀವು 2 ಟ್ರೇಡ್ ಆದ್ಮೇಲೆ 3ನೇ ಟ್ರೇಡ್ ಮಾಡಕ್ಕೆ 21 ದಿವಸ ಬಿಟ್ಟು ಆಗಲ್ಲ. ಒಂಥರ ಬೇಡ 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 ಅನ್ಸ್ಬಿಡುತ್ತೆ. ಕರೆಕ್ಟಾ? ಈ ರೀತಿ ಮಾಡಿ ಮಾಡಿ ನೀವು ಒಂದೊಂದೇ ಪ್ಯಾಟರ್ನ್, ನಿಮ್ಮಲ್ಲಿ ಯಾವದೆಲ್ಲ ನೆಗೆಟಿವ್ ಪ್ಯಾಟರ್ನ್ಸ್ಗಳಿವೆ ಅದನ್ನ ಹುಡುಕಿ ಹುಡುಕಿ ತೆಗೆದು ಅದನ್ನ ಒಂದೊಂದನ್ನೇ ಬೇರ್ ಸಮೇತ ಕಿತ್ತಾಕ್ಬೇಕು. ಕಿತ್ತಾಕ್ತಾ ಬಂದ್ರೆ ನೀವು ಪರ್ಫೆಕ್ಟ್ ಆಗ್ತಾ ಬರ್ತೀರಿ. ನೀವು ಯಾವಾಗ ಪರ್ಫೆಕ್ಟ್ ಆಗ್ತಾ ಬರ್ತೀರಿ ದುಡ್ಡು ತಾನಾಗೇ ಬರುತ್ತೆ. ಕರೆಕ್ಟ್ ಅಲ್ವಾ? ಇದು ಪ್ಯಾಟರ್ನ್. ಟೆಲ್ ಅಬೌಟ್ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಹೂ ಯು ಆರ್ ಅಂತ. ಅಂದ್ರೆ ನಿನ್ನ ಸ್ನೇಹಿತರ ಬಗ್ಗೆ ನೀನು ನನಗೆ ವಿಷಯ ತಿಳಿಸು, ನೀನು ಯಾರು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾರೊಟ್ಟಿಗೆ ಮಿಂಗಲ್ ಆಗ್ತಾ ಇದೀವೋ ಅದೇ ಸ್ವಭಾವ ನಮ್ಮಲ್ಲಿ ಬರುತ್ತೆ. ಇದಕ್ಕೊಂದು ಕತೆ ಹೇಳ್ಬೇಕಾದ್ರೆ ನಮ್ಗೆ ಎಲ್ಲದರಲ್ಲೂ ಒಂದು ಕತೆ ಇದ್ರೆ ಸ್ವಲ್ಪ ಬೇಗ ನೆನ್ಪುಳಿಯುತ್ತೆ ಅನ್ನೋ ನಂದೊಂದು ಪ್ಯಾಟ್ರನ್. ಓಕೆನಾ? ಈಗ ಕತೆ ಹೇಳ್ಬೇಕಂದ್ರೆ 2 ಗಿಣಿ ಇತ್ತು, ಅದು ಟ್ವಿನ್ಸ್. 2 ಟ್ವಿನ್ಸ್ ಎಲ್ಲಿತ್ತು, ಒಂದೇ ಇದರಲ್ಲಿ ಹುಟ್ಟಿತು, ಅಮ್ಮ ತಿರ್ಕೊಂತು. ಸೊ ಆ 2 ಗಿಣಿ ಇದ್ದಿದ್ದಾನೆ ಏನ್ ಮಾಡ್ದ, ಒಂದು ಬೇಟೆಗಾರ ತಗೊಂಡೋದ, ಒಂದು ಋಷಿಗಳು ತಗೊಂಡೋದು. ಓಕೆನಾ? ಇದು ಎರಡು ಕಡೆ ಬೆಳೀತಾ ಇತ್ತು. ಎರಡಕ್ಕೂ ಏನಾಗ್ತಿತ್ತು ಅಂತ ಹೇಳಿದ್ರೆ ಅಲ್ಲಿದ್ದ ಸಂಸ್ಕೃತಿ ಅದನ್ನ ನೋಡ್ಕೊಂಡು ಬೆಳೀತಿತ್ತು. ಓಕೆ, ಆ ಊರಿನ ರಾಜ ಕಾಡಿಗೆ ಬಂದ. ಕಾಡಿಗೆ ಬರ್ತಾ ಬರ್ತಾ ಏನಾಗೋಯ್ತು, ಅವನ್ಗಲ್ಲಿ ಬರ್ತಿದ್ದಂಗೆನೆ ಒಂದು ಸೈನಿಕರೆಲ್ಲ ಬೇರೆ ಆಗೋದ್ರು, ಇವನ್ ಸಪ್ರೇಟ್ ಆದ. ಒಂದ್ ಕಡೆ ಬಂದ್ ಮರದಡಿ ಕೂತ್ಕೊಂಡಾಗ ಈ ಗಿಣಿ ಬಂದ್ ಹೇಳ್ತು, ಇಲ್ಲಿ ಬಾ, ಇಲ್ಲಿ ಇದೊಬ್ಬ ಮನುಷ್ಯ ಇದ್ದಾನೆ, ಕಟಾಕು ಅಂದ್ರೆ ಗಿಣಿ ಮಾತಾಡುತ್ತಲ್ವಾ. ಕಟಾಕು, ಕೈ ಕಾಲ್ ಕಟ್ಟು, ಕಾಲ್ ಕಟ್ಟು, ಕೈ ಕಡಿ, ಕಾಲ್ ಕಡಿ, ಹಿಂಗೆ ಹೇಳ್ತಿತ್ತಂತೆ. ಇವ್ನು ಎದ್ರುಕೊಂಡ, ಏನಪ್ಪ ಗಿಣಿ ಈ ರೀತಿ ಎಲ್ಲ ಒಡಿ ಬಡಿ ಹೇಳ್ತಿದ್ದಲ್ಲ ಅಂತ ಹೇಳ್ಕೊಂಡು ಎದ್ಕೊಂಡು ಓಡಿ ಹೋಗ್ತಾ 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 ಆಶ್ರಮದ ಹತ್ರ ಬಂದು ಬಿದ್ದ. ಅಲ್ಲೋ ಗಿಣಿ ನೋಡ್ತಾನೆ, ಅಯ್ಯೋ ಅದೇ ತರ, ಅಂದ್ರೆ ಟ್ವಿನ್ಸ್ ಅಲ್ವಾ, ಅದೇ ತರ ಇತ್ತು ಗಿಣಿ. ಅಯ್ಯೋ ಈ ಗಿಣಿ ಅಲ್ಲೇ ಇಲ್ವೇ ನನ್ನ ಅನ್ನಟ್ಕೊಂಡ್ಬರ್ತಿದೆ ಅಂದಾಗ ಆ ಗಿಣಿ ಹೇಳ್ತಂತೆ, ಅಯ್ಯೋ ರಾಜ, ಸಮಾಧಾನದಲ್ಲಿರು, ನಿನಗೆ ನೀರು ಬೇಕಾ, ಏನು ಬೇಕು, ಸುಧಾರಿಸಿಕೋ, ಕೂತ್ಕೋ, ಗಾಳಿ ಹಾಕುವ, ಹೀಗೆ ಮಾಡುವ. ಇದೀಗ ಅನ್ಸ್ಬಿಡ್ತಂತೆ. ಅಲ್ಲಿ ಆ ರೀತಿ ಮಾತಾಡ್ತಿದ್ದು. ಅವಾಗ ಋಷಿ ಹೇಳದ್ನಂತೆ, 2 ಒಂದೇ ತಾಯಿಯಿಂದ ಬಂದದ್ದು, ಬೆಳೆದ ವಾತಾವರಣ. ಅವನು ಅದೇ ಗಿಣಿಗಳು ಅದೇ ಗುಂಗಲಿತ್ತು. ಆ ಬೇಟೆಗಾರರೇನ್ ಹೇಳ್ತಾರೆ, ಹುಲಿ ಕಟ್ಟು, ಅದ್ ಮಾಡು, ಒಡಿ ಬಡಿ, ಅದೇ ಕಲಿತು. ಇಲ್ಲಿ ಋಷಿಯೊಟ್ಟಿಗೆ ಇದ್ದೇನಾಯ್ತು, ಇದು ಕಲಿಯದೆ ಬೇರೆ ಕಲ್ತಿತ್ತು. ಕರೆಕ್ಟ್ ಅಲ್ವಾ? ಇದು ಪ್ಯಾಟ್ರನ್. ನಾವು ನೋಡಿದ್ದನ್ನೇ ಮಾಡ್ತೀವಿ, ಮಾಡಿದ್ದನ್ನೇ ತಿರ್ಗಾ ರಿಪೀಟ್ ಮಾಡ್ತೀವಿ. ಕರೆಕ್ಟಾ? ಈ ಪ್ಯಾಟ್ರನ್ ಕ್ರಿಯೇಟ್ ಆಗಿ 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 ನಮ್ಮ ಒಳಗೆ ಅದು ಸೆಲ್ ಮೆಮೊರಿలో ಕೂತ್ಕೊಂಡಿರುತ್ತೆ. ಅದನ್ನೇ ನಮ್ಮ ಸ್ವಭಾವ ಅಂತ ಕರಿತೀವಿ. ನಮ್ದೇ ಒಂದು ಸ್ವಭಾವ ಅಂತ ಕರಿತೀವಿ. ಆದ್ರೆ ಸ್ವಭಾವ ನಾವು ಹುಟ್ಟಿದಾಗಿಂದ ಬಂದಿದ್ದಲ್ಲ, ನಾವು ಬೆಳೆಸ್ಕೊಂಡಿದ್ದು. ಈಗ ಯಾವುದೇ ರೀತಿ ಆಗ್ಲಿ ಅದು ಬೆಳೆಸ್ಕೊಂಡಿರೋ ರೀತಿ. ಈಗ ಇಲ್ಲೇ ಇಂಡಿಯಾದಲ್ಲಿ ಓದಿ ಮುಗಿಸ್ಕೊಂಡವನು ನಾಳೆ ಅಮೆರಿಕಕ್ಕೆ ಹೋದ ಅಂತ ಹೇಳಿದ್ರೆ ಅಲ್ಲಿದ್ದು ಜನಗಳೊಟ್ಟಿಗೆ ಸೇರಿ ಅವನು ಅದೇ ರೀತಿ ಸ್ಲ್ಯಾಂಗ್ ಅಲ್ಲಿ ಮಾತಾಡೋಕೆ ಶುರು ಮಾಡ್ತಾನೆ. ಅದು ಸ್ವಭಾವ ಆಗೋಗುತ್ತೆ ಅವನು. ಅವನು ಅಲ್ಲಿಂದ ಮತ್ತೆ ಇಲ್ಲಿ ಬಂದಾಗ ಹೇಳ್ತೀವಿ, ಏನ್ ಮಗ ನೀನ್ ಒಳ್ಳೆ ಅಮೆರಿಕದ ಇಂಗ್ಲಿಷ್ ಇಲ್ಲಿ ಬಿಡ್ಬೇಡ ಅಂತ ಹೇಳ್ತೀವಿ. ಕರೆಕ್ಟಾ? ಆದ್ರೆ ಅವ್ನು ಇಲ್ಲಿದ್ದಾಗ ಅವ್ನು ಹಂಗೆ ಇರ್ಲಿಲ್ಲ, ಅಲ್ಲಿ ಹೋದಾಗ ಬಂತು. ಬಿಕಾಸ್ ಆಫ್ ದ ಪ್ಯಾಟ್ರನ್ ಅವನಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ. ಅದೇ ತರನೇ ಟ್ರೇಡಿಂಗ್ ಅಲ್ಲೂ ನಿಮ್ಮಲ್ಲಿ ಆ ಪ್ಯಾಟ್ರನ್ ಕ್ರಿಯೇಟ್ ಆಗಿದೆ. ಆ ಪ್ಯಾಟ್ರನ್ ಅನ್ನ ಐಡೆಂಟಿಫೈ ಮಾಡಬೇಕು, ಅದನ್ನ ಬ್ರೇಕ್ ಮಾಡಬೇಕು. ಅದನ್ನ ಬ್ರೇಕ್ ಮಾಡಿದ್ರೆ ನಿಮ್ಮಲ್ಲಿ ಸಕ್ಸಸ್ ಆಗುತ್ತೆ. ಸೊ ಈ ಪ್ಯಾಟ್ರನ್ಸ್ ಗಳನ್ನ ಕಂಡುಹಿಡಿಯೋದು ಹೇಗೆ ಅಂಡ್ ಈ ಪ್ಯಾಟ್ರನ್ ಅನ್ನ ಬ್ರೇಕ್ ಮಾಡೋದು ಹೇಗೆ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಮೆಥಡಾಲಜಿ ಇದೆಯಾ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಇದುವರೆಗೆ ವಿಡಿಯೋ ಲೈಕ್ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಅಂಡ್ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಸೇರಿ, ಅಲ್ಲಿ ನಿಮಗೆ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.